ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನನ್ನ ಇನ್ನೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ವಿಡಿಯೋನ ವಿಶೇಷತೆ ನೀವು ಟೈಟಲ್ಲು ತಮ್ಮನೇಲಿ ನೋಡಿಕೊಂಡೇ ಇಲ್ಲಿಗೆ ಬಂದಿದ್ದೀರಾ ಅಂತ ಗೊತ್ತು. ಇಲ್ಲಿ ನೋಡಿ 1 2 3 ಇಲ್ಲಿ ನಿಂತಿದ್ದಾಳೆ. ಯಾವ ಥರ ಆಗಿಬಿಟ್ಟಿದ್ದಾಳೆ ಅಂತಂದರೆ ಫುಲ್ಲು ಗಲೀಜಾಗಿಬಿಟ್ಟಿದ್ದಾಳೆ. ಅದಕ್ಕೆ ಇದನ್ನು ಕ್ಲೀನ್ ಮಾಡ್ತಾಯಿದ್ದೆ. ಇದನ್ನು ಕ್ಲೀನ್ ಮಾಡಬೇಕಾದ್ರೆ ನೀವೆಲ್ಲರೂ ಫುಲ್ಲು ಲಾಂಗ್ ರನ್ ಏನಾದ್ರು ಹೋಗ್ಬಿಟ್ಟು ಬಂದಾಗ ನೀವು ಒಂದು ಇದರಲ್ಲಿ ಚೆಕ್ ಮಾಡ್ಕೊಂಬಿಡ್ಬೋದು. ಏನು ಅಂತಂದರೆ ಎಲ್ಲರೂ ಆಯಿಲ್ ಲೀಕೇಜು ಮೇಜರ್ ಆಗಿದೆಯಾ ಅಂತ ಅಂದ್ಬಿಟ್ಟು. ಸೊ ನಮಗೆ ಮೇಜರಾಗಿ ಆಯಿಲ್ ಲೀಕೇಜ್ ಎಲ್ಲಿರಬಾರ್ದು ಅಂತಂದರೆ ಒಂದು ಈ ಕ್ಲಚ್ ಕೇಸಿಂಗ್ ಮೇಲೆ. ಸೊ ಈ ಕ್ಲಚ್ ಕೇಸಿಂಗಲ್ಲಿ ಎಲ್ಲೂ ಆಯಿಲ್ ಲೀಕೇಜ್ ಇಲ್ಲ. ಆಮೇಲೆ ಇದ್ರ ಕೆಳಗಡೆ ನೋಡಿ, ಇಲ್ಲೆಲ್ಲ ಫುಲ್ಲು ಆಯಿಲ್ ಇದೆ ಅಲ್ವಾ. ಸೊ ಆ ಆಯಿಲು ಬೇಸಿಕಲಿ ನಿಮಗೆ ಈ ಚೈನ್ ನಾನು ಹಾಕಿರ್ತೀನಲ್ಲ, ಚೈನ್ ಆಯಿಲು ಅಲ್ಲಿಗೆ ಹೊಡೆದಿರುತ್ತೆ. ಆಮೇಲೆ ನೋಡಿ ಚೈನ್ ಗಾರ್ಡ್ ಫುಲ್ಲು ಆಯಿಲ್ ಇರುತ್ತೆ. ಸೊ ಇದೆಲ್ಲ ಸ್ಟಿಲ್ ಫೈನು. ಸೊ ಏನಂತಂದರೆ ಇದೆಲ್ಲ ಮೇಜರಾಗಿ ಏನಿಲ್ಲ. ಮೇಯ್ನು ಈ ಮಧ್ಯದ ಕ್ರ್ಯಾಂಕ್ ಇದರೊಳಗಡೆ ನಿಮಗೆ ಆಯಿಲು ಇರಬಾರ್ದು. ಸೊ ಈ ಆಯಿಲ್ ಏನು ಅಂತಂದರೆ ನಿಮಗೆ ಇಲ್ಲಿ ಎದುರುಗಡೆ GB ಸ್ಪ್ರಾಕೆಟು ಜೋರಾಗಿ ತಿರುಗೋದ್ರಿಂದ 1000 ಕಿಲೋಮೀಟ್ರ್ ಓಡಿದೆಯಲ್ಲ ಗಾಡಿ, ಹಂಗಾಗ್ಬಿಟ್ಟು ಇಲ್ಲೆಲ್ಲ ಆಯಿಲ್ ಅಕ್ಯುಮುಲೇಷನ್ ಇದ್ದರೆ ಇಟ್ಸ್ ಕ್ವೈಟ್ ನಾರ್ಮಲ್ ಅಲ್ಲೆಲ್ಲ ಇರೋದು. ಇದು ಮೇಯ್ನ್ ಈ ಮ್ಯಾನಿಫೋಲ್ಡ್ ಜಾಗದಲ್ಲಿ ಹೆಡ್ ಒಳಗಡೆ ಕೆಳಗಡೆ ಇದ್ರ ಒಳಗಡೆ ನೋಡ್ಕೊಳ್ಳಿ. ಆಮೇಲೆ ಈ ಬೋರ್ ಹತ್ರ ನೋಡ್ಕೊಳ್ಳಿ. ಎದುರುಗಡೆ ನಾನು ಹೇಳ್ದಂಗೆ ಇಲ್ಲಿ ಸೈಲೆನ್ಸರ್ ಹತ್ರ ನೋಡ್ಕೊಳ್ಳಿ. ಸೊ ಇಲ್ಲೆಲ್ಲನಾದ್ರು ಆಯಿಲ್ ನಿಮಗೆ ಲೀಕೇಜ್ ಇತ್ತು ಅಂತಂದರೆ ಸೊ ಅದನ್ನು ಸರಿ ಮಾಡಿಸ್ಕೊಳ್ಳೋಕ್ಕೆ ನಮಗೆ ಆರಾಮಾಗತ್ತೆ. ಜಾನುನ ಒಂದು ಸೈಲೆನ್ಸರ್ ಕ್ಲೀನಿಂಗ್ ಮಾಡಬೇಕಾದ್ರೆ ಒಂದು ಸೈಲೆನ್ಸರ್ ಕ್ಲೀನಿಂಗ್ ಸೊಲ್ಯೂಷನ್ನ ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಇವಾಗ ಚೆಕ್ ಅಂತ ಆ ಸೊಲ್ಯೂಷನ್ ಏನು ಎತ್ತ, ಆಮೇಲೆ ಅದ್ರ ಜೊತೆ ಒಂದು ಬೋನಸ್ಸು ಅಂತ ಅಂದ್ಬಿಟ್ಟು ಇನ್ನೊಂದು ಸೊಲ್ಯೂಷನು ನನ್ನ ಹತ್ರ ಇದೆ. ಸೊ ಆ ಸೊಲ್ಯೂಷನ್ ಬಗ್ಗೆನೂ ನಿಮ್ಗೆ ಹೇಳ್ತೀನಿ. ಸೊ ನಿಮ್ಗೇನಾದ್ರು ಯೂಸ್ ಆಯಿತು ಅಂತಂದರೆ ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು. ನಾನು ಸೊಲ್ಯೂಷನ್ ಉಪಯೋಗಿಸೋದು ಇದು ಬೇಸಿಕಲಿ ಒಂದು ಆ್ಯಸಿಡು. ಇವಾಗ ಲೂಸ್ ಆಯಿಲ್ ಎಲ್ಲ ಮಾರ್ತಾ ಇರ್ತಾರಲ್ಲ, ಆ ಅಂಗಡಿಗಳಲ್ಲಿ ನೀವು ಹೋಗ್ಬಿಟ್ಟು ಈ ಥರ ಬೈಕ್ ಕ್ಲೀನಿಂಗ್ಗೆ ಆಯಿಲ್ ಕ್ಲೀನ್ ಮಾಡಬೇಕು, ಅದಕ್ಕೆ ಈ ಆ್ಯಸಿಡ್ ಕೊಡಿ ಅಂದರೆ ಅದನ್ನು ಕೊಟ್ಬಿಡ್ತಾರೆ. 1 ಲೀಟ್ರ್ ಬಂದ್ಬಿಟ್ಟು ಒಂದು 200 - 250 ರೂಪಾಯಿವರೆಗೂ ಇರುತ್ತೆ ಬೇರೆ ಬೇರೆ ಪ್ಲೇಸಸ್ಸಲ್ಲಿ. ಸೊ ಅದಾದಮೇಲೆ ಇದ್ರದ್ದು ಪ್ರಪೋರ್ಷನ್ ಹೆಂಗೆ, ಇದನ್ನು ಯೂಸ್ ಮಾಡೋದು ಹೆಂಗೆ ಅಂತಂದರೆ ನೀವು ಡೀಸೆಲ್ಲು 2 ಯೂನಿಟ್, ಇದು 1:2:3 ಏನಂದರೆ ಒಂದು ಈ ಒಂದು ಆ್ಯಸಿಡು, ಆಮೇಲೆ 2 ಡೀಸೆಲ್ಲು, 3 ಪ್ರಪೋರ್ಷನ್ನು ಪೆಟ್ರೋಲ್. ಇವಾಗ ನಾನು ಅದನ್ನು ಈ ಥರದೊಂದು ಸ್ಪ್ರೇ ಬಾಟ್ಲ್ ಒಳಗಡೆ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಒಂಚೂರು ಮುಂಚೆ ಮಿಕ್ಸ್ ಮಾಡಿರೋದಿದೆ. ಇವಾಗ 1 ಯೂನಿಟ್ ಅಲ್ವಾ, ಒನ್ ಪೋರ್ಷನ್ನು, 2 ಪೋರ್ಷನ್ನು ಡೀಸೆಲು, 3 ಪೋರ್ಷನ್ ಆಫ್ ಪೆಟ್ರೋಲ್. ಈ ಸೊಲ್ಯೂಷನು ಇದನ್ನು ಮೇಲ್ಗಡೆ ಕ್ಯಾಪ್ ಹಾಕ್ಬಿಟ್ಟು ನೀಟಾಗಿ ಶೇಕ್ ಮಾಡ್ಕೊಂಬಿಟ್ರೆ, ಅಪ್ಲೈ ಮಾಡ್ಕೊಂಬಿಟ್ರೆ ಹಾಗೆ ಹೋಯ್ತು. ಒಂದು ಫಸ್ಟ್ ಸೊಲ್ಯೂಷನ್ನು ಇದೆಲ್ಲ ಗ್ರೀಸು ಆಮೇಲೆ ಆಯಿಲ್ ಅಕ್ಯುಮುಲೇಷನ್ ಇದೆಲ್ಲ ಆಗಿತ್ತು ಅಂತಂದರೆ ಇದನ್ನು ಯೂಸ್ ಮಾಡೋದು. ಆಮೇಲೆ ಎರಡನೇದು ನಿಮಗೆ ನಾನು ಹೇಳ್ತಾ ಇದ್ದೆ, ಅದು ಏನು ಅಂತಂದರೆ ಇವಾಗ ತೋರಿಸ್ತೀನಿ ನೋಡಿ ನಿಮಗೆ. ಎರಡನೇದು ನೋಡಿ, ಇದೇ ಆಯಿಲು. ಸೊ ಈ ಆಯಿಲ್ ಏನಪ್ಪ, ಈ ಆಯಿಲು ಏನಕ್ಕೆ ಯೂಸ್ ಆಗುತ್ತೆ ಈ ಆಯಿಲು ಅಂತಂದರೆ, ಒಂದನೇದು ಆಯಿಲು ಇದನ್ನೆಲ್ಲ ಫುಲ್ಲು ಕ್ಲೀನಾಗಿ ವಾಶ್ ಮಾಡಿಬಿಡೋಕ್ಕೆ ಈ ಒಂದು ಸೊಲ್ಯೂಷನು. ಅದಾದಮೇಲೆ ಎರಡನೇದು ಈ ಆಯಿಲ್ ಬಂದ್ಬಿಟ್ಟು ನಿಮಗೆ ಕೋಟಿಂಗ್ ಥರ ಫುಲ್ಲು ಗಾಡಿ ಎಲ್ಲ ಫುಲ್ ತೊಳೆದಾದ್ಮೇಲೆ ಇವಾಗ ಶೋರೂಮಲ್ಲಿ ಆಚೆ ತೊಗೊಂಬಂದು ನಿಲ್ಸಿದ ತಕ್ಷಣ ಒಂಥರ ಒಳ್ಳೆ ಹೊಸ ಫೀಲ್ ಆಗುತ್ತಲ್ವಾ. ಅವ್ರು ಏನು ಮಾಡ್ತಾರೆ ಅಂದರೆ ಈ ಒಂದು ಆಯಿಲು, ಈ ಆಯಿಲ್ ಏನು ಅಂದರೆ ಕಟ್ಟಿಂಗ್ ಆಯಿಲ್ ಅಂತ ಅಂದ್ಬಿಟ್ಟು. ಸೊ ಈ ಕಟ್ಟಿಂಗ್ ಆಯಿಲ್ ಅಂತಂದರೆ ಏನಂದರೆ, ಈಗ ಲೇತ್ ಮಿಷಿನಲ್ಲಿ ಕಟ್ಟಿಂಗ್ ಮಾಡಬೇಕಾದ್ರೆ ಒಂದು ಆಯಿಲು ಮತ್ತು ನೀರು ಮಿಕ್ಸ್ ಮಾಡಿಬಿಟ್ಟು ಲೂಬ್ರಿಕೇಷನ್ಗೆ ಮತ್ತು ಓವರ್ ಹೀಟ್ ಆಗಬಾರ್ದು ಅಂತ ಯೂಸ್ ಮಾಡ್ತಾರಲ್ಲ, ಅದೇ ಈ ಕಟ್ಟಿಂಗ್ ಆಯಿಲು. ಸೊ ಇದನ್ನು ಮತ್ತೆ ಅದೇ ಥರ ಲೂಸ್ ಆಯಿಲ್ ಮಾರಾಟ ಮಾಡೋ ಒಂದು ಅಂಗಡಿಗಳಲ್ಲಿ ಇದನ್ನು ಸಪ್ರೇಟಾಗಿ ಕೊಡ್ತಾರೆ. ಸೊ ಇದನ್ನು ಇವಾಗ ಚಕ್ಕಂತ ಒಂದು ಬಾಟ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು, ಇದೇ ಹೆಂಗೆ ಅಂತಂದರೆ ಒಂದು 50 ml ಆಫ್ ಆಯಿಲ್ಗೆ ಒಂದು 800 ml ಆಫ್ ವಾಟರ್ ಹಾಕೊಬೋದು. ಸೊ ಅದನ್ನು ಹಾಕ್ಕೊಂಡು ಅಪ್ಲೈ ಮಾಡೋದು ಹೆಂಗೆ ಅಂತ ಅಂದ್ಬಿಟ್ಟು ವಾಶ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಆ ಥರ ಯೂಸ್ ಮಾಡಿಕೊಂಡ್ರೆ ಒಂಥರ ಶೋರೂಮ್ ಕಂಡೀಷನ್ ಗಾಡಿ ಥರ ಆಗ್ಬಿಡೋದು. ಕವರಲ್ಲಿ ಇದ್ದಿದ್ದನ್ನು ಈ ಥರ ಒಂದು ಬಾಟ್ಲಿಗೆ ಶಿಫ್ಟ್ ಮಾಡ್ಕೊಂಬಿಡೋದು. ಬಾಟ್ಲಿಗೆ ಶಿಫ್ಟ್ ಮಾಡಿಕೊಂಡು ಸೊ ಇನ್ನೊಂದು ಬಾಟ್ಲಿಯಲ್ಲಿ ಒಂದು 50 ml ಆಗೋಷ್ಟು ಈ ಥರದ್ದು ತೊಗೊಂಡು ಅದಕ್ಕೆ ಫುಲ್ಲು ನೀರು ಹಾಕೊಂಬಿಡೋದು. ಸೊ 50 mlಗೆ ಆಲ್ಮೋಸ್ಟ್ ಒಂದು 800 ml ಅಂದರೆ ಒಂದು ಇಲ್ಲಿ ತನಕ ನೀರು ಹಾಕೊಂಡ್ಬಿಟ್ರೆ ಸೊ ಫುಲ್ಲು ಆಮೇಲೆ ಈ ಸೊಲ್ಯೂಷನ್ನು ರೆಡಿ ಆಗಿಬಿಡುತ್ತೆ. ಮಿಕ್ಸ್ ಮಾಡಿದ ತಕ್ಷಣ ಒಂಥರ ವೈಟ್ ಕಲರ್ ಆಗಿಬಿಡುತ್ತೆ, ಹಾಲಿನ ಬಣ್ಣ ಆಗಿಬಿಡುತ್ತೆ. ಸೊ ನಮ್ಮದು 2 ಸೊಲ್ಯೂಷನ್ ರೆಡಿ ಇದೆ. ಇವಾಗ ಅಪ್ಲೈ ಮಾಡಿದ್ಮೇಲೆ ಗಾಡಿ ತೊಳೆದು
ಒಂದು ಗಾಡಿ ತೊಳೆಯೋಕ್ಕಿಂತ ಮುಂಚೆ ಹಾಕೋದು, ಇನ್ನೊಂದು ತೊಳೆದಾದ್ಮೇಲೆ ಅಪ್ಲೈ ಮಾಡೋದು. ಇದು ನೋಡಿ ನಮ್ಮ ಡಿಗ್ರೀಸರು, ಎಲ್ಲೆಲ್ಲೆಲ್ಲ ಆಯಿಲೆಲ್ಲ ಕಾಣಿಸ್ತಾ ಇದೆಯಲ್ಲ ಆ ಜಾಗಕ್ಕೆ ಒಂದು ಲೇಯರ್ ಕುತ್ಕೊಳ್ಳೋ ಥರ ಅದು. ಸೊ ನೀಟಾಗಿ ಹೊಡೆದ್ಬಿಟ್ರೆ ಆಯ್ತು ಅಷ್ಟೇ. ಇಲ್ಲಿ ನೋಡಿ ಸ್ನೇಹಿತರೆ, ಜಸ್ಟ್ ಇದನ್ನು ಸ್ಪ್ರೇ ಮಾಡಿಬಿಟ್ಟು ಇವಾಗ ಒಂದು 5 ಮಿನಿಟ್ಸ್ ಆಗಿದೆ. ಸೊ ನೀಟಾಗಿ ನೋಡಿ ಹಂಗೆ ಬಿಟ್ಕೋತಾ ಇದೆ ಎಲ್ಲ. ಇಲ್ಲಿ ಕೆಳಗಡೆ ಎಲ್ಲ ಡ್ರಾಪ್ಸ್ ನೋಡಿರಿ. ಈ ಥರ ಇನ್ನೊಂದು 5 ಮಿನಿಟ್ಸ್ ಆದಮೇಲೆ ಫುಲ್ಲು ಎಲ್ಲ ಕಡೆ ನೀರು ಹೊಡೆದ್ಬಿಟ್ರೆ ನಾನು ಆವಾಗಲೇ ಹೇಳ್ದಂಗೆ ಅದು ಫುಲ್ಲು ಕಿತ್ಕೊಂಡು ಹೊಟ್ಟೋಗುತ್ತೆ. ಸೊ ಅದಾದಮೇಲೆ ನೀಟಾಗಿ ಗಾಡಿನ ಒಂದು ಶಾಂಪು ಹಾಕ್ಬಿಟ್ಟು ವಾಶ್ ಮಾಡಿಬಿಟ್ಟು ನಮ್ಮ ಇನ್ನೊಂದು ಸೊಲ್ಯೂಷನ್ ಹೆಂಗೆ ಯೂಸ್ ಮಾಡೋದು ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ನೀರು ಹಾಕಿರೋದಷ್ಟೇ ಫುಲ್ಲು ಎಲ್ಲ ಕಡೆ ಆಯಿಲು ತಡಿಗಡೆ ನೋಡಿ ಫುಲ್ಲು ಆಯಿಲ್ ಎಲ್ಲೆಲ್ಲಿತ್ತು ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಇಲ್ಲಿ ನೋಡಿ ಇಲ್ಲೇ ಫುಲ್ಲು. ಇವಾಗ ನೋಡಿ ಒಂದು ರೌಂಡು ಜಸ್ಟ್ ಮೇಲ್ ಮಾತ್ರ ಒರೆಸ್ಕೊಂಡಿದ್ದೀನಿ ಅಷ್ಟೇ. ಸೊ ಒರೆಸ್ಕೊಂಡಾದ್ಮೇಲೆ ಈ ಮಾಮೂಲಿ ನಮ್ದು ಇದೆಯಲ್ಲ, ಸೊ ಈ ವೈಟ್ ಇರೋದನ್ನು ಪೆಟ್ರೋಲ್ ಹಾಕ್ಬಿಟ್ಟು ಒಂದು ರೌಂಡ್ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಆ ಸೊಲ್ಯೂಷನ್ನ ಹಾಕೋಣ. ಪೆಟ್ರೋಲ್ ತೊಗೊಂಡು ಇದನ್ನೆಲ್ಲ ಒರೆಸಿದ್ಮೇಲೆ ನೀಟಾಗಿ ಆಯ್ತು ನೋಡಿ. ಇವಾಗ ಈ ಸೊಲ್ಯೂಷನ್ನ ಫುಲ್ಲು ಇಡೀ ಗಾಡಿ ತುಂಬ ಹೊಡೆದ್ಬಿಡೋಣ. ಸೊ ಹೊಡೆದ್ಬಿಟ್ಟು ಬಿಸಿಲಿಗೆ ಒಂದು 5 ರಿಂದ 10 ನಿಮಿಷ ನಿಲ್ಲಿಸ್ಬೇಕಾಗತ್ತೆ. ಅದು ನಿಲ್ಲಿಸಾದ್ಮೇಲೆ ಫುಲ್ಲು ಎಲ್ಲ ನೀಟಾಗಿ ಒರೆಸ್ಬಿಟ್ರೆ ಗಾಡಿ ಫುಲ್ಲು ಪಳಪಳ ಅನ್ನತ್ತೆ. ಈ ಥರ ಇಡೀ ಗಾಡಿ ಹೊಡಿಬೇಕು ಫುಲ್ಲು. ಎಲ್ಲೆಲ್ಲಿ ಬ್ಲ್ಯಾಕ್ ಕಲರ್ ಪಾರ್ಟ್ಸ್ ಇದೆಯಲ್ಲ, ಸೊ ಈ ಥರ ಬ್ಲ್ಯಾಕ್ ಕಲರ್ ಪಾರ್ಟ್ಸಿಗೆ ಹೊಡೀರಿ. ಸೊ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನೊಂದು ಏನಂದರೆ ಇದರಲ್ಲಿ ಅದಾದಮೇಲೆ ಈ ಧೂಳೆಲ್ಲ ಅಂಟ್ಕೊಳ್ಳುತ್ತಲ್ಲ, ಆ ಥರ ಕೂಡ ಆಗಲ್ಲ. ಸೊ ತುಂಬಾ ಚೆನ್ನಾಗಿರುತ್ತೆ ಇದು. ಇವಾಗ ಹೊಡೆದು ಒಂದು 5 ನಿಮಿಷ ಆಗಿದೆ ನೋಡಿ, ಡ್ರೈ ಆಗ್ತಾ ಬರುತ್ತೆ. ಎಸ್ಪೆಷಲಿ ಈ ಥರ ಬ್ಲ್ಯಾಕ್ ಜಾಗ ಎಲ್ಲ ಇರುತ್ತಲ್ಲ, ಬ್ಲ್ಯಾಕ್ ಪೇಂಟು, ಈ ರಬ್ಬರ್ ಪಾರ್ಟ್ಸು ಅದೆಲ್ಲನೂ ಸೊ ನಾವು ಬಿಸಿಲಲ್ಲಿ ನಿಲ್ಲಿಸಿ ಇಲ್ಲಿ ನೋಡಿ, ಬಿಸಿಲಲ್ಲಿ ನಿಲ್ಲಿಸಿ ಅದೊಂಥರ ಡಿಶೈನ್ ಆಗಿಬಿಟ್ಟಿರತ್ತೆ. ಅದೊಂಥರ ಪಳ ಅಂದ್ಬಿಡುತ್ತೆ. ಟಯರ್ ಎಲ್ಲ ಅಂತೂ ಫುಲ್ಲು ಬ್ಲ್ಯಾಕಾಗಿ ಕಾಣುತ್ತೆ. ಸ್ನೇಹಿತರೆ ಆಯಿಲ್ ಹಾಕ್ಬಿಟ್ಟು ಒರೆಸಿದ್ದೀನಿ. ಇವಾಗ ನೋಡಿ ಗಾಡಿ ನೋಡಿದ್ರಲ್ಲ ಸ್ನೇಹಿತರೆ, ಯಾವ ಥರ ನಮ್ಮ ಫುಲ್ಲು ಗಲೀಜಾಗಿದ್ದು RX ಗಾಡಿ ಫುಲ್ ಲಕ ಅಂತ ಹೊಳಿತು. ಹೋಪ್ ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಇದೇ ಥರ ಇನ್ನೂ ಹೆಚ್ಚಿನ ವಿಡಿಯೋಗಳೊಂದಿಗೆ ನಿಮ್ಮನ್ನು ಸಂಸೋ ತನಕ ನಿಮ್ಮ ಮಂಜುನಾಥ ನಿಮಗೆ ಮಾಡ್ತಾರೆ. ನಮಸ್ಕಾರಗಳು, ಟಾಟಾ, ಬಾಯ್, ಸಿ ಯೋ.